ಒಂದು ಟೀ ಕುಡಿದು ಬರೋ ಅಷ್ಟರಲ್ಲಿ ಫುಲ್ ಚಾರ್ಜ್ ಆಗಿರುತ್ತೆ. ಆರಾಮಾಗಿ ಹೋಗ್ಬಿಟ್ಟು ಮತ್ತೆ ನೀವು ನಿಮ್ಗೇನು ಪ್ಯಾಕೇಜ್ ಡೆಲಿವರಿ ಇರುತ್ತೆ, ಏನಿರುತ್ತೆ, ಏನು ಅಸೈನ್ ಮಾಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡ್ಬೋದು. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಲಾಟ್ ಇದೆ. ಈ ಸ್ಲಾಟ್ನ ಇಲ್ಲಿದೆಯಲ್ಲ, ಇದನ್ನ ಸಾಕೆಟ್ನ ಇಲ್ಲಿ ಹಾಕಿದ್ರೆ ಸಾಕು 15 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು, ಪ್ಲಗ್ ಯಾವ ರೀತಿ ಪ್ಲಗ್ ಮಾಡಬೇಕು, ಯಾವ ರೀತಿ ಅನ್ಪ್ಲಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಕಾಂಟ್ಯಾಕ್ಟ್ ನಂಬರ್ ಕಾಣ್ತಾ ಇದಿಲ್ಲ, ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕೂಡ ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. 2 ವೀಲರ್ ಆಗಿರ್ಬೋದು, ಅದೇ ರೀತಿ 3 ವೀಲರ್ ಆಗಿರ್ಬೋದು. ಡ್ರೈವರ್ಸ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ. ಅದೇ ರೀತಿ ಜಾಯ್ನಿಂಗ್ ಬೋನಸ್ 3000 ರೂಪಾಯಿ ಇದೆ, ಮಿಸ್ ಮಾಡ್ಕೋಬೇಡಿ. ಅಂದ್ರೆ ಇವಾಗ ಯಾರೋ ಒಬ್ರು ಡ್ರೈವರ್ ಆಗಿ ಬಂದ್ ಸೇರ್ಕೊಂಡ್ರು ಅಂದ್ರೆ ಅವ್ರು ಕೊನೆವರೆಗೂ ಡ್ರೈವರ್ ಆಗೇ ಇರಲ್ಲ. ಇಲ್ಲ ಸರ್, ಆತರ ಎಲ್ಲ ಇರಲ್ಲ ಸರ್. ಅವ್ರಿಗೆ ನೆಕ್ಸ್ಟ್ ಪೊಸಿಷನ್ ಏನೋ ಅವ್ರ ಕೆಲಸ ನೋಡ್ತೀವಿ. ಅವ್ರ ಕೆಲ್ಸದ ಮೇಲೆ ಯಾವ ತರ ಸ್ಯಾಲರಿ ಕೊಟ್ಟು ಅವ್ರಿಗೆ ಏನ್ ಡೆಸಿಗ್ನೇಷನ್ ಕೊಡ್ಬೇಕು, ಆ ಡೆಸಿಗ್ನೇಷನ್ ಕೊಟ್ಟು ಆ ಪೊಸಿಷನ್ ಅಲ್ಲಿ ಕೂರಿಸ್ತೀವಿ ಸರ್. ಓಕೆ. ಹಲೋ, ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತೇನಂದ್ರೆ ಮತ್ತೊಂದು ಆಪರ್ಚುನಿಟಿ ಜೊತೆಗೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಪೈನ್ ಮೊಬಿಲಿಟಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, 2 ವೀಲರ್ ಮತ್ತೆ 3 ವೀಲರ್ ಡ್ರೈವರ್ಸ್ ಗಳು ಬೇಕಾಗಿದ್ದಾರೆ. ಇವಾಗ ಏನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ನಮ್ಮ ಎಕ್ಸಿಕ್ಯೂಟಿವ್ ಇದಾರೆ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಕೃಷ್ಣ ಅಂತ ಸರ್. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಸರ್ ಇದು 2 ವೀಲರ್ಗೆ 3 ವೀಲರ್ಗೆ? ಸರ್, ಪ್ಯಾನು, ಆಧಾರು, ಒರಿಜಿನಲ್ DL ಇದ್ರೆ ಸಾಕು ಸರ್, ಪ್ರೊವೈಡ್ ಮಾಡ್ತೀವಿ. ಆರಾಮ್ಸೆ ಅರ್ನ್ ಮಾಡ್ಬೋದು, ತುಂಬಾ ಖುಷಿಯಾಗಿರ್ಬೋದು. ಇಲ್ಲಿ ಬಂದು ರೆಂಟಲ್ ಬೇಸಿಸ್ ಮೇಲೆ ಬೇರೆ ಕಡೆ ಎಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಬಂದ್ರೆ ಫ್ರೆಂಡ್ಲಿ, ಈಸಿ ಆಗಿರುತ್ತೆ. ಮತ್ತೆ ನಿಮ್ಗೆ ಎಲ್ಲಾ ತರ ಕೋಆರ್ಡಿನೇಷನ್ಸ್ ಎಲ್ಲ ಸಿಗುತ್ತೆ ಕಂಪ್ನಿ ಎಂಡಿಂದ. ಮತ್ತೆ ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಕೂಡ ಇಂದಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕೆ ಆನ್ ಬೋರ್ಡಿಂಗ್ ನಡೆಯೋದು. ಇಲ್ಲಿ ಡೆಪ್ಲಾಯ್ಮೆಂಟ್ಸ್ ಯಾವ ರೀತಿ ಅಂದ್ರೆ ಅವ್ನಿಗೆ ಟ್ರೈನಿಂಗ್ ಕೊಟ್ಟೆ ಮಾಡ್ತೀವಿ ಸರ್. ಸುಮ್ನೆ ಕರ್ಸಿ ಯಾರೋ ಹೋಗ್ತಾ ಇರೋನ ಕರ್ಕೊಂಬಂದ್ ಗಾಡಿ ಎಲ್ಲ ಕೊಡಲ್ಲ ಸರ್. ಅವ್ನು ಕರ್ಸಿ 2 ದಿವಸ 3 ದಿವಸ ಟ್ರೈನಿಂಗ್ ಕೊಟ್ಟು ಈ ತರ ಕೆಲಸ ಮಾಡ್ಬೇಕು, ಈ ತರ ಪ್ರೊಸೀಜರ್ ಇದೆ ಅಂತ ಹೇಳ್ಬಿಟ್ಟೆ ನಾವು ಗಾಡಿ ಕೊಡ್ತೀವಿ ಸರ್. ಈ ತರ ಎಲ್ಲ ಬೆನಿಫಿಟ್ಸ್ ಕೊಡ್ತಾ ಇದೀವಿ ಅವ್ರಿಗೆ. ಓಕೆ. ಇವಾಗ 3 ವೀಲರ್ ಚಾರ್ಜಿಂಗ್ ಯಾವ ರೀತಿ ಸರ್? ಈ ಚಾರ್ಜಿಂಗ್ ಸ್ಟೇಷನ್ ಇದೆ ಇಲ್ಲಿ, ಹೌದು, ಯಾವ ರೀತಿ ಸರ್ ಇದು? ಎಷ್ಟು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಏನ್ ಸರ್ ಇದು? ಸರ್, ಇದು ಹೇಳ್ಬೇಕಂದ್ರೆ ಆಕ್ಚುಲಿ ಫೈನ್ ಮೊಬಿಲಿಟಿನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 15 ಮಿನಿಟ್ಸ್ ಫ್ಲೀಟ್ ಚಾರ್ಜಿಂಗ್ ಗೆ. ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಬೇರೆ ಕಂಪ್ನೀಸ್ ಅವ್ರು ರನ್ ಮಾಡ್ತಾ ಇದಾರೆ ಇವತ್ತಿಗೆ. ಒನ್ ಆಫ್ ದಿ ನಂಬರ್ 1 ಬೆಸ್ಟ್ ಪ್ಯಾನ್ ಇಂಡಿಯಾಗೆ ಫಿನ್ ಮೊಬಿಲಿಟಿ 15 ಮಿನಿಟ್ಸ್ ಚಾರ್ಜಿಂಗ್ ಸ್ಟಾರ್ಟ್ ಆಗಿದೆ. 15 ಮಿನಿಟ್ಸ್ ಅಲ್ಲಿ ಚಾರ್ಜಿಂಗ್ ಫುಲ್ ಆಗುತ್ತೆ ಸರ್? ಹೌದು ಸರ್. ಇದು ಎಷ್ಟು ಅವರ್ ಹೋಗುತ್ತೆ ಅಂದ್ರೆ ಎಷ್ಟು ಕಿಲೋಮೀಟರ್ ವರೆಗೂ ಹೋಗುತ್ತೆ ಸರ್? ಸರ್, ಅಪ್ ಟು 70 ಕಿಲೋಮೀಟರ್ಸ್ ವರೆಗೂ ಹೋಗುತ್ತೆ ಸರ್ ಇದು. ಓಕೆ. 70 ಕಿಲೋಮೀಟರ್ ಆದ್ಮೇಲೆ ಮತ್ತೆ ಚಾರ್ಜ್ ಹಾಕ್ಬೇಕು? ಹೌದು ಸರ್, ನಮ್ದು ಎಂಟರ್ ಬ್ಯಾಂಗ್ಳೂರ್ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಓಕೆ. ಹೋಗಿ 15 ನಿಮಿಷ ಚಾರ್ಜ್ ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು ಸರ್ ನೀವು. ಓಕೆ. ಇಲ್ಲಿ ನೋಡ್ತಾ ಇದೀರಲ್ಲ, ಈ 3 ವೀಲರ್ ಗಳು 15 ನಿಮಿಷದಲ್ಲಿ ಇದು ಚಾರ್ಜ್ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಾರ್ಜಿಂಗ್ ಸ್ಟೇಷನ್ ಗಳು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, 15 ನಿಮಿಷ ಅಂದ್ರೆ ನಿಮ್ಗೆ ಏನಾದ್ರು ಒಂದು ಟೀ ಕುಡಿದು ಬರೋ ಅಷ್ಟರಲ್ಲಿ ಫುಲ್ ಚಾರ್ಜ್ ಆಗಿರುತ್ತೆ. ಆರಾಮಾಗಿ ಹೋಗ್ಬಿಟ್ಟು ಮತ್ತೆ ನೀವು ನಿಮ್ಗೇನು ಪ್ಯಾಕೇಜ್ ಡೆಲಿವರಿ ಇರುತ್ತೆ, ಏನಿರುತ್ತೆ, ಏನು ಅಸೈನ್ ಮಾಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡ್ಬೋದು. ಅದೇ ರೀತಿ 2 ವೀಲರ್ಗೂ ಡ್ರೈವರ್ಸ್ ಬೇಕಾಗಿದ್ದಾರೆ, ಅದೇ ರೀತಿ 3 ವೀಲರ್ಗೂ ಡ್ರೈವರ್ಸ್ ಬೇಕಾಗಿದ್ದಾರೆ. ಮೇನ್ ಆಗಿ ಹೇಳ್ತೀನಿ, ನೀವೇನೋ 3 ವೀಲರ್ ಓಡಿಸ್ತೀನಿ ಅಂದ್ರೆ 4 ವೀಲರ್ ಅಥವಾ 3 ವೀಲರ್ DL ಬೇಕು. 2 ವೀಲರ್ ಇದ್ರೆ 2 ವೀಲರ್ ನಾರ್ಮಲ್ ಆಗಿ DL ಬೇಕಾಗುತ್ತೆ ಸರ್. ಇವಾಗ ಎಲ್ಲೆಲ್ಲೆಲ್ಲ ರಿಕ್ವೈರ್ಮೆಂಟ್ ಇದೆ ಸರ್? ಯಾವ್ಯಾವ ಬೆಂಗಳೂರಲ್ಲಿ ಆಯ್ತು, ಮತ್ತೆ ಬೇರೆ ಕಡೆ ಎಲ್ಲ ರಿಕ್ವೈರ್ಮೆಂಟ್ ಇದೆ? ನಮ್ದು 3 ಸ್ಟೇಟ್ ಅಲ್ಲಿ ನಡೀತಾ ಇದೆ, ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್. ಓಕೆ. 3 ಸ್ಟೇಟ್ಗೂ ನಮ್ಗೆ ರಿಕ್ವೈರ್ಮೆಂಟ್ ಇದಾರೆ ರೈಡರ್ಸ್. ಈಗ 2 ವೀಲರ್ ಬೇಕಾಗಿದ್ದಾರೆ, 3 ವೀಲರ್ ಬೇಕಾಗಿದೆ? ಹೌದು ಸರ್, ಅಬ್ಸಲ್ಯೂಟ್ಲಿ ಎರಡಕ್ಕೂ ಬೇಕು ನಮ್ಗೆ. ಇವಾಗ ಚಾರ್ಜಿಂಗ್ ಆಗ್ತಾ ಇದೆ ಸ್ನೇಹಿತರೆ, ಬನ್ನಿ ಸರ್ ತೋರಿಸಿ ಯಾವ ರೀತಿ ಚಾರ್ಜಿಂಗ್ ಸ್ಪೆಷಲ್ ಇದೆ ಅಂತ. ಇಲ್ಲಿ ನೋಡಿ, ನಿಮಗೆ 15 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ತಾನೇ ಫುಲ್ ಚಾರ್ಜ್ ಆಯ್ತು. ಎಲ್ಲಿದೆ ಸರ್ ಇದು? ಇಲ್ಲೇ ಅಲ್ಲ ಇರೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಲಾಟ್ ಇದೆ. ಈ ಸ್ಲಾಟ್ ನ ಇಲ್ಲಿದೆ ಅಲ್ಲ, ಇದನ್ನ ಸಾಕೆಟ್ ನ ಇಲ್ಲಿ ಹಾಕಿದ್ರೆ ಸಾಕು 15 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು, ಪ್ಲಗ್ ಯಾವ ರೀತಿ ಪ್ಲಗ್ ಮಾಡಬೇಕು, ಯಾವ ರೀತಿ ಅನ್ಪ್ಲಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆರಾಮಾಗಿ 15 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇಲ್ಲ ನಾವು 70 ಕಿಲೋಮೀಟರ್ ಓಡೋದ್ರಿಂದ 1 ಅವರ್ ಚಾರ್ಜ್ ಹಾಕ್ಬೇಕು, ಅದೇ ರೀತಿ 2 ಅವರ್ ಚಾರ್ಜ್ ಹಾಕ್ಬೇಕು, ನಾವು ಸುಮ್ಮನೆ ಕುತ್ಕೋಬೇಕು, ನಮ್ಗೆ ಅರ್ನಿಂಗ್ ಆಗಲ್ಲ ಅಂತಿರಲ್ಲ. ಇವಾಗ ನೋಡ್ಬೋದು ಎಷ್ಟು ವಿಶಾಲವಾದ ಇವ್ರದ್ದು ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ಅಲ್ಲಿ ಗಾಡಿಗಳಿದಾವೆ, ಇಲ್ಲಿ ಗಾಡಿಗಳಿದಾವೆ, ತುಂಬಾ ಕಡೆ ರಿಕ್ವೈರ್ಮೆಂಟ್ ಇದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿರ್ತೀನಿ. ಅದೇ ರೀತಿ ನೀವು ಕಾಂಟ್ಯಾಕ್ಟ್ ನಂಬರ್ ಕಾಣ್ತಾ ಇದಿಲ್ಲ, ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕೂಡ ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ. 2 ವೀಲರ್ ಆಗಿರ್ಬೋದು, ಅದೇ ರೀತಿ 3 ವೀಲರ್ ಆಗಿರ್ಬೋದು. ಡ್ರೈವರ್ಸ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ. ಅದೇ ರೀತಿ ಜಾಯ್ನಿಂಗ್ ಬೋನಸ್ 3000 ರೂಪಾಯಿ ಇದೆ, ಮಿಸ್ ಮಾಡ್ಕೋಬೇಡಿ. ಬೇಗ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಇವಾಗ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಇವಾಗ ಡಿಸ್ಕ್ರಿಪ್ಷನ್ ಒಂದು ಜಾಯ್ನಿಂಗ್ ಫಾರ್ಮ್ ನ ಕೊಟ್ಟಿದ್ದೀನಿ, ಆ ಫಾರ್ಮ್ ನ ಫಿಲ್ಅಪ್ ಮಾಡಿದ ತಕ್ಷಣ ಅವರ ಏನು ಫೈನ್ ಮೊಬಿಲಿಟಿ ಕಡೆಯಿಂದಾನೆ ನಿಮ್ಗೆ ಕಾಲ್ ಮಾಡ್ತಾರೆ. ಅವರೇ ನಿಮ್ಗೆ ಎಲ್ಲಿಗೆ ಬರಕ್ ಹೇಳ್ತಾರೆ, ಅದೇ ರೀತಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಆರಾಮಾಗಿ ಕೊಟ್ರೆ ಸಾಕು, ನೀವು ಇಲ್ಲಿ ಫೈನ್ ಮೊಬಿಲಿಟಿಲಿ ವರ್ಕ್ ಮಾಡ್ಕೊಂಡು ಆರಾಮಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಸರ್, ನಂಗೆ ಏನು ಅಂದ್ರೆ ಫಸ್ಟ್ ಫೈನ್ ಮೊಬಿಲಿಟಿ ಯಾಕೆ ಜಾಯ್ನ್ ಆಗ್ಬೇಕು ಸರ್ ನಮ್ಮ ಡ್ರೈವರ್ಸ್? ಸರ್, ಏನಕ್ಕೆ ಜಾಯ್ನ್ ಆಗ್ಬೇಕಂದ್ರೆ ವಿ ಹ್ಯಾವ್ ಎ ಗುಡ್ ಕಲ್ಚರ್. ಅಂದ್ರೆ ನಾವು ಕೆಲ್ಸದವ್ರ ತರ ಟ್ರೀಟ್ ಮಾಡಲ್ಲ. ಒಂದು ಒಳ್ಳೆ ಪೊಸಿಷನ್ ಕೊಡ್ತೀವಿ. ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋರು ಆಲ್ರೆಡಿ ಇಬ್ರು
ಕ್ಲಸ್ಟರ್ ಮ್ಯಾನೇಜರ್ ಆಗಿ ಇವಾಗ ಹಬ್ ಮ್ಯಾನೇಜರ್ಗಳಾಗಿದ್ದಾರೆ ನಮ್ಮಲ್ಲಿ. ಓಕೆ ಓಕೆ ನಾವ್ ಅಂತ ಆಪರ್ಚುನಿಟೀಸ್ ಕೊಡ್ತೀವಿ. ಅಲ್ಲಿ ಎಜುಕೇಶನ್ ಕೇಳಲ್ಲ, ಹ್ಮ್. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆಯಾ, ಅದು ತಕ್ಕನಂಗೆ ದುಡಿತಾ ಇದೆಯಾ, ಹ್ಮ್. ಅದ್ರ ತಕ್ಕನಂಗೆ ನಿನ್ಗೆ ಪೊಸಿಷನ್ ಸಿಗ್ತಾ ಇದೆಯಾ, ಹ್ಮ್. ಅಲ್ಲಿವರೆಗೂ ನಾವು ಪ್ರಾಮಿನೆನ್ಸ್ ಕೊಟ್ಟು ಕೆಲಸ ಮಾಡಿಸ್ತಾ ಇದೀವಿ ಸರ್. ಬೇರೆ ಕಂಪ್ನಿ ತರ ಅನ್ಕಲ್ಚರ್ಡ್ ಅಲ್ಲ. ಹ್ಮ್. ನಮ್ ಕಂಪ್ನಿಲಿ ಕಲ್ಚರಲ್ ಕೆಲಸ ಮಾಡಿಸ್ತೀವಿ, ಕಲ್ಚರ್ ಆಗಿ ಡೆಸಿಗ್ನೇಷನ್ ಪೊಸಿಷನ್ ಕೊಟ್ಟು ಕೆಲಸ ಮಾಡಿಸ್ತಾ ಇದೀವಿ. ಅಂದ್ರೆ ಇವಾಗ ಯಾರೋ ಒಬ್ರು ಡ್ರೈವರ್ ಆಗಿ ಬಂದ್ ಸೇರ್ಕೊಂಡ್ರು ಅಂದ್ರೆ ಹೌದು ಸರ್. ಅವ್ರು ಕೊನೆವರೆಗೂ ಡ್ರೈವರ್ ಆಗೇ ಇರಲ್ಲ. ಇಲ್ಲ ಸರ್, ಆತರ ಎಲ್ಲ ಇರಲ್ಲ ಹಾ. ಸರ್. ಅವ್ರಿಗೆ ನೆಕ್ಸ್ಟ್ ಪೊಸಿಷನ್ ಏನೋ ಅವ್ರ ಕೆಲಸ ನೋಡ್ತೀವಿ. ಹಾ. ಅವ್ರ ಕೆಲ್ಸದ ಮೇಲೆ ಯಾವ ತರ ಸ್ಯಾಲರಿ ಕೊಟ್ಟು ಅವ್ರಿಗೆ ಏನ್ ಡೆಸಿಗ್ನೇಷನ್ ಕೊಡ್ಬೇಕು, ಹಾ. ಆ ಡೆಸಿಗ್ನೇಷನ್ ಕೊಟ್ಟು ಆ ಪೊಸಿಷನ್ ಅಲ್ಲಿ ಕೂರಿಸ್ತೀವಿ ಸರ್. ಓಕೆ ಸರ್. ಓಕೆ ಸರ್. ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತು ವಿಡಿಯೋ ಆಗಿತ್ತು. ಏನಪ್ಪಾ ಅಂತಂದ್ರೆ ಮೇನ್ ಆಗಿ ಇಲ್ಲಿ ನಿಮ್ಗೆ ನಿಮ್ದೇ ಆದ ಗಾಡಿ ಬೇಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಏನು ಇಲ್ಲ. ಜಾಯ್ನಿಂಗ್ ಬೋನಸ್ ಕೊಡ್ತಾರೆ. ನೀವು ಡ್ರೈವರ್ ಆಗಿ ಇಲ್ಲಿ ಬಂದ್ರೆ ಸಾಕು. ಡ್ರೈವರ್ ಆಗಿ ಇರಲ್ಲ, ನಿಮ್ಗೆ ಯಾವ ರೀತಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಡೆಸಿಗ್ನೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಅದ್ರ ಜೊತೆಗೆ 30,000 to 35,000 ವರೆಗೂ ನೀವು ಕೂಡ ಇಲ್ಲಿ ಅರ್ನ್ ಮಾಡ್ಬೋದು. ಇಲ್ಲ ನನ್ನ ಹತ್ರ ಬೈಕ್ ಇಲ್ಲ, ನನ್ನ ಹತ್ರ 3 ವೀಲರ್ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಕಾಯ್ಕೊಂಡಿರೋರ್ಗೆ ಇಲ್ಲಿ ಬನ್ನಿ. ಅದೇ ರೀತಿ ಇಲ್ಲಿ ನಂಬರ್ ಇದೆ, ಇಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಜಾಯಿನ್ ಆಗಿ ಆರಾಮಾಗಿ ಅರ್ನ್ ಮಾಡಿ ಅಂತ ತಿಳಿಸ್ತಾ, ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.